ತಮ್ಮ ಈ ದೇವಸ್ಥಾನವನ್ನು ಉದ್ದೇಶಿಸಿ ಅಣ್ಣನವರು ಕುಟುಂಬದಲ್ಲಿ ಒಂದೆರಡು ಮಾತನ್ನು ಹೇಳಲು ತಮ್ಮ ಹೆಸರನ್ನೇ ನಮ್ಮ ಅರ್ಚಕರಿಗೆಲ್ಲರಿಗೂ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಈಗಾಗಲೇ ನಾನು ಸುಮಾರು ಶ್ರೀರಾಮಪುರದ 10 ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಪ್ರತಿಯೊಂದು ಸಲ ಭಾಗವಹಿಸಿದಾಗಲೂ ಸಹ ವಿಶೇಷವಾಗಿ ಯುವಕರು ಒಂದು ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಮಂಚೂರಿಯಲ್ಲಿ ನಿಂತು ನನ್ನ ಸ್ನೇಹಿತರು ಸಹೋದರರು ಆದಂತಹ ಶಿವನಾಥ್ ಅವರು, ಅರವಿಂದ್ ಅವರು ಮತ್ತು ಎಲ್ಲ ತಂಡದವರು ತುಂಬಾ ಅದ್ಭುತವಾಗಿ ಗ್ರಾಮದ 10 ಹಲವು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅವರಿಗೆ, ಗ್ರಾಮಸ್ಥರಿಗೆ ಮತ್ತು ಇಡೀ ಜನತೆಗೆ ಈ ಪೂಜೆಯ ಫಲ ಸಿಗಲಿ. ದೈವ ಕಾರ್ಯಗಳು ಇನ್ನಷ್ಟು ನಡೀತಾ ಇರಲಿ. ಆ ರೀತಿಯ ಸಮೃದ್ಧಿಯನ್ನ, ಆ ರೀತಿಯ ಆರ್ಥಿಕ ಶಕ್ತಿಯನ್ನ ಆ ದೇವರು ನನ್ನೆಲ್ಲ ಚಿಕ್ಕಬಳ್ಳಾಪುರದ ಜನತೆಗೆ ಪರಿಪಾಲಿಸಲಿ ಅಂತ ಈ ಮುಖಾಂತರ ಹೇಳ್ತಾ ದೇವರೆಲ್ಲರೂ ಒಳ್ಳೆಯ ಮಾಡ್ತಾರೆ. ಏನಾದರೂ ಒಂದು ಒಳ್ಳೆಯ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾನು ಸುಮಾರು ಒಂದು 3-4 ವರ್ಷದಿಂದ ಈ ಹಳ್ಳಿ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದೀನಿ. ಇಲ್ಲಿನ ಯುವಕರು ನಿಜಕ್ಕೂ ತುಂಬ ಕ್ರಿಯಾಶೀಲರು. ಇಡೀ ಏನು ಹಳ್ಳಿಯನ್ನು ಒಗ್ಗಟ್ಟಾಗಿಟ್ಕೊಂಡು ಬೇರೆ ಬೇರೆ ವಿನೂತನವಾದ ಕಾರ್ಯಕ್ರಮಗಳ ಜೊತೆ ಜನಗಳಿಗೆ ಒಂದು ಒಳ್ಳೆಯದಾಗೋ ರೀತಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಈಗ ಒಂದು ಸುಮಾರು 3 ದಿನಗಳಿಂದ ಸತತವಾಗಿ ಸಾಮೂಹಿಕ ವಿವಾಹಗಳಿರ್ಬೋದು, ಬೇರೆ ಬೇರೆ ಪೂಜೆಗಳಿರ್ಬೋದು, ಮತ್ತು ಬೇರೆ ಏನು ದೇವರುಗಳ ಪ್ರತಿಷ್ಠಾಪನೆ ಇರ್ಬೋದು, ಈ ಒಂದು ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಸಮಾರೋಪವಾಗಿ ಶ್ರೀ ದುರ್ಗಾಂಬಾ ದೇವಿ ದೇವಾಲಯದಲ್ಲಿ ಇವತ್ತೊಂದು ಪೂಜೆಯನ್ನು, ಹೋಮವನ್ನು ಇಟ್ಕೊಂಡಿದ್ದು ತುಂಬ ಅದ್ದೂರಿಯಾಗಿ ತುಂಬ ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಏನು ನಮ್ಮ ಶ್ರೀರಾಮಪುರದ ಗ್ರಾಮಸ್ಥರಿಗೆ ಮತ್ತು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಈ ಪೂಜೆಯ ಫಲ ಸಿಗಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೋಡಿ, ಈ ರೀತಿಯ ಏನು ಕಾರ್ಯಕ್ರಮಗಳು, ದೈವಿ ಕಾರ್ಯಕ್ರಮಗಳಿಂದ ನಿಜವಾಗ್ಲೂ ನಮಗೆಲ್ಲರಿಗೂ ಒಂದು ಆಂತರಿಕವಾದ ಒಂದು ಶಕ್ತಿ ಸಿಗುತ್ತೆ. ಈ ರೀತಿಯ ಕಾರ್ಯಕ್ರಮಗಳು ಆಗಬೇಕು. ಜೊತೆಗೆ ನಮ್ಮ ಹಳೆಯ ಸಂಸ್ಕೃತಿಯ ಬೇರುಗಳನ್ನು ಮರ್ತೋಗಿರೋದಕ್ಕೆ ಈ ಒಂದು ಕಾರ್ಯಕ್ರಮಗಳು ನಮಗೆ ಸಹಾಯ ಮಾಡುತ್ತೆ. ಮುಂದಿನ ಪೀಳಿಗೆಗೆ ನಾವು ಈ ಒಂದು ಏನು ನಮ್ಮ ಒಂದು ಸಂಪ್ರದಾಯಗಳೇನಿದೆ, ನಮ್ಮ ಪರಂಪರೆ ಏನಿದೆ, ಈ ರೀತಿಯ ಪೂಜೆಗಳ ಮುಖಾಂತರ, ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಮುಂದಿನ ಪೀಳಿಗೆಗೂ ಸಹ ನಾವು ತಲುಪಿಸ್ಬೋದು ಅನ್ನೋದು ನನ್ನ ಒಂದು
ಅಭಿಪ್ರಾಯ. ಎಲ್ಲರೂ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಗ್ಗಟ್ಟಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲ ಸಾರ್ವಜನಿಕರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವನಾಗ. ಏನಿಲ್ಲ, ಜೋರಾಗಿ ಮಾತಾಡಿ. ಇವತ್ತು ದುರ್ಗಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೀವಿ. ಇಲ್ಲಿ ದೇವಸ್ಥಾನದಲ್ಲಿ 10ರಿಂದ 40 ವರ್ಷದಿಂದ ಏನು ದುರ್ಗಮ್ಮ ದೇವಸ್ಥಾನ ಇಲ್ಲಿ ಭಾರಿ ಪುರಾತನವಾದದ್ದು. ಫಸ್ಟಿಂದ ದುರ್ಗಮ್ಮ ಅಂತ ದೇವಸ್ಥಾನ ಇತ್ತು. ಅದರ ಜೊತೆಗೆ ಈಗ ಗಂಗಮ್ಮ ದೇವಿ ಅಂತ ನೂತನ ಉತ್ಸವ ದೇವರನ್ನು ಮಾಡಿಸಿದ್ದೀವಿ. ಹಾಗೆಯೇ ದುರ್ಗಮ್ಮ ದೇವಸ್ಥಾನವನ್ನು ದುರ್ಗಮ್ಮನೂ ಹೊಸ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದರಂತೆ ನಾವು ಮೂಲ ಕಾರ್ಯಕ್ರಮ ಬಂದು 12ರಿಂದ 16ನೇ ತಾರೀಕು ಮಾಡ್ತೀವಿ. ಊರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ 3 ದಿನ ಮುಂದಕ್ಕೆ ಹೋಗಿದೆ. ಹಾಗೆ 14-15 ಏನಿದೆ ಸಾಮೂಹಿಕ ವಿವಾಸಗಳು ಮತ್ತು ನಾಗರಕಲ್ಲು ಅಶ್ವತ್ಥಕ್ಕೆ ಪ್ರತಿಷ್ಠಾಪನೆ, ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ವಿ. ಇವಾಗ ಅದೇ ಕ್ಯಾನ್ಸಲ್ ಆಗಿದ್ದು ಇವಾಗ ಮಾಡ್ತೀವಿ ಸರ್. ಈಗ MP ಸುಧಾಕರ್ ಆಗಿರ್ಬೋದು, ಸಂಸದರು, ಹೇಳ್ಕೊಂಡು ಡೆವಲಪರ್ಸ್ ಶ್ರೀನಿವಾಸ ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಆದಂಥ ಸಂದೀಪ್ ಹಾಗೂ BJP ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರು ಹಿರಿಯರು. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಶಿವನಾಗ. ನಮಸ್ಕಾರ, ನನ್ನ ಹೆಸರು ಮಧುಕುಮಾರಾಚಾರ್ಯ ಅಂತ. ಇದೇ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀರಾಮಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವಂಥ ದುರ್ಗಾ ಪರಮೇಶ್ವರಿಯ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ಉತ್ಸವ ವಿಗ್ರಹಗಳ ಪ್ರತಿಷ್ಠಾಪನೆಯ ಮಹಾಯಾಗ ಕಾರ್ಯಕ್ರಮವನ್ನು ಈ ದಿನ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸುತ್ತಾರೆ. ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟು ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಒಂದು ಆಹ್ವಾನಿತರೆಲ್ಲ ಬಂದು ಕಾರ್ಯಕ್ರಮವನ್ನು ನೋಡಿ ಎಲ್ಲರಿಗೂ ಒಂದು ಉತ್ಸಾಹವನ್ನು ತುಂಬಿ ಹೋಗಿರ್ತಾರೆ. ಮತ್ತು ಈ ದಿನ ಎಲ್ಲ ಪೂಜಾ ಕಾರ್ಯಕ್ರಮಗಳು ನೆರವೇರಿದೆ. ನಾಳೆ ಊರಿನ ಎಲ್ಲ ಗ್ರಾಮ ದೇವತೆಗಳನ್ನು ಒಂದು ಉತ್ಸವಗಳನ್ನು ನೆರವೇರಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ನಾಳೆ ಭಾನುವಾರ 10 ಗಂಟೆಗೆ ಸರಿಯಾಗಿ ಎಲ್ಲ ದೇವರುಗಳನ್ನು ಊರಿನಲ್ಲಿ ಉತ್ಸವ ಮಾಡಿ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಶುಭ ಕಾರ್ಯಕ್ರಮದ ಈ ದಿನದಂದು ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಧುಕುಮಾರಾಚಾರ್ಯ ಅಂತ.